ನಿನ್ನೆ ಎಲ್ಲ ಬೆಂಗಳೂರಿನ ಕಾರ್ಪೊರೇಷನ್ನು ಮತ್ತು ರಾಜ್ಯದ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ನಮ್ಮ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ. ಏನು ಕ್ರಮ ತಗೋಬೇಕು, ಏನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ. ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಸಹ ಆ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿದ್ದಾರೆ. ಹಾಗಾಗಿ ಬಹುಶಃ ನಾವು ಎಚ್ಚರಿಕೆಯಿಂದ ಜನರಿಗೆ ತೊಂದರೆ ಆಗದಂಗೆ ಏನೇನು ನಾವು ಪ್ರಿಕಾಷನರಿ ತಗೋಬೇಕು ಅದನ್ನು ತೊಗೊಂಡು ಮಾಡೋಣ. ಪ್ರಧಾನಿಯವರ ಭೇಟಿ ಕ್ಯಾಶುವಲಿ ರಾಜ್ಯದ ಅನೇಕ ಸಮಸ್ಯೆಗಳಿದೆ. ಬರ ಭಾಳ ಪ್ರಮುಖವಾದಂಥ ಸಮಸ್ಯೆ. ಭಾಳ ದಿವಸದಿಂದ ಅದಕ್ಕೆ ಮೆಮೊರಂಡಮ್ ಕೊಟ್ಟರು, ಅದನ್ನು ಕ್ಲಿಯರ್ ಮಾಡಿರಲಿಲ್ಲ. ಅದನ್ನು ಅಮಿತ್ ಶಾಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿಯವರ ಮುಖೇನ ಎಲ್ಲ ವಿವರಣೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ರಾಜ್ಯಕ್ಕೆ ಏನು ನಾವು ಘೋಷಣೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ನಿರೀಕ್ಷೆ ಮಾಡಲೇಬೇಕು. ಯಾಕೆ ಅಂದರೆ ಇದು ಒಕ್ಕೂಟದ ವ್ಯವಸ್ಥೆ. ಅವರೂ ಸಹ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಲೇಬೇಕಾಗುತ್ತೆ. ಬಟ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಪ್ರಶ್ನೆ ಅವರು ತೀರ್ಮಾನ ಮಾಡಬೇಕಾಗಿದೆ. ನಾವು ನಮ್ಮ ಏನು ರಾಜ್ಯದ ಸಮಸ್ಯೆ ಇದೆ ಅದನ್ನು ವಿವರವಾಗಿ ಬಿಡಿಸಿ ಹೇಳಿದ್ದೀವಿ. ಆಲೆ ಕಳೆದ 2 ತಿಂಗಳಿಂದನೇ ಸಹ ಅಧಿಕೃತವಾಗಿ ಮೆಮೊರಂಡಮ್ ಹೋಗಿದೆ. ಅದರಿಂದ ನೋಡೋಣ, ಒಂದು 2 ದಿವಸ ಮತ್ತೆ ಕಾವೇರಿ ನೀರನ್ನ ಬಿಡಬೇಕು ಅಂತ ಆದೇಶ. ಅದು 1,000 ಬಿಡಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ, 1,000 ಯಾಕೆ ಹೇಳ್ತಾರೆ ಅಂದರೆ, ಹೋಗುವ ಆನ್ ದ ವೇ ನದಿಗಳ ಮಧ್ಯದಲ್ಲಿ ಪ್ರಾಣಿಗಳು ಪಕ್ಷಿಗಳು ಕುಡಿಯೋ ನೀರಿಗೋಸ್ಕರ ಹೇಳಿರ್ತಕ್ಕಂಥದ್ದು. ಅದು ಸಹಜವಾಗಿ ಕಂಡಿದೆ. ಒಂದು 600-700 ಈಗ ನಾವೇ ನೀರು ಬಿಟ್ಟಿಲ್ಲ, ನೀರೇ ಇಲ್ಲ ಬಿಡೋದಕ್ಕೆ. ಆದ್ದರಿಂದ ಯಾವುದೋ ಹಳೆ 2-3 ತಿಂಗಳಿಂದ ಯಾವುದೇ ಆ ಥರದ ಇಲ್ಲ. ಬಟ್ ಈಗಲೂ 1-1.5 ಸಾವಿರ ಹೋಗ್ತಾ ಇದೆ ಅಲ್ಲಿಗೆ ನೀರು. ನಾವು KRS ಅಲ್ಲಿ ಬಿಡದೇ ಇದ್ರು ಕೆಳಗಡೆ ಅಲ್ಲಿ ಇಲ್ಲಿ ಸೀಪೇಜ್ ವಾಟ್ರ್ ಒಂದು ಸ್ವಲ್ಪ ಹೋಗ್ತಿದೆ. ಬಟ್ ಜನರಲಾಗಿ 500-600 ಕ್ಯೂಸೆಕ್ಸ್ ಅಂತೂ ಹೋಗುತ್ತೆ ಅಂತ ಹೇಳ್ತಾರೆ ಮಾಹಿತಿ ಪ್ರಕಾರ. 1,000 ಯಾಕೆ ಅಂದರೆ ಅದೇ ಪ್ರಾಣಿಗಳಿಗೋಸ್ಕರ ಬಿಡಿ ಅಂತಾರೆ. ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ರೈತರುಗಳು ಕೂಡ ಈಗ ನಿಲ್ಲಿಸಿದ್ದಾರೆ, ಕಟಾವೆಲ್ಲ ಆಗಿದೆ. ಬಟ್ ಸಂಕ್ರಾಂತಿವರೆಗೂ ಬಿಡಿ, ಸಂಕ್ರಾಂತಿ ನಮ್ಗೆ ಹಬ್ಬ ಅಂತಾರೆ ರೈತರು ಒತ್ತಾಯ ಮಾಡ್ತಾರೆ. ನಾಳೆ ಮೀಟಿಂಗ್ ಇದೆ, ಎಲ್ಲ ಶಾಸಕರು ಅಧಿಕಾರಿಗಳು ಜೊತೆ ಮೀಟಿಂಗ್ ಮಾಡಿ ಪರಿಸ್ಥಿತಿ ಏನಿದೆ ಏನು ಮಾಡ್ಬೋದು ಅಂತ ತೀರ್ಮಾನ. ಸರ್, ನಿಗಮ ಮಂಡಳಿ ಸ್ಥಾನಗಳ ಹಂಚಿಕೆ ವಿಚಾರ ಗೊಂದಲ ಇದೆ ಅಂತ. ಏನು ಗೊಂದಲ ಇಲ್ಲ. ಯಾವಾಗ ಇನ್ನು ಇವತ್ತು ನಾಳೆ ಇನ್ನೊಂದು 2-3 ದಿವಸದೊಳಗಡೆ ಅಧಿಕೃತವಾಗಿ ಆದೇಶ ಹೊರಡುತ್ತೆ. ಮೈತ್ರಿ ವಿಚಾರವಾಗಿ ದೆಹಲಿಯಲ್ಲಿ ಮಾತುಕತೆ ನಡೀತಾ ಇದೆ ಸರ್. ಒಳ್ಳೇದಾಗಲಿ, ಸೀಟು ಹಂಚಿಕೆ ವಿಚಾರ ಒಳ್ಳೇದಾಗಲಿ. ಹಿಂದೆ 50-50ನ 30-40ನ 30-70ನ 40-60ನ ಎಷ್ಟಾದ್ರೂ ನಮ್ಗೆ ಸಂತೋಷ. ನಾವು ದ್ವೇಷ ಇಲ್ಲ. ನಮ್ಮ ಹಳೆಯ ಸ್ನೇಹಿತರು ಜನತಾದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರಿಗೆ BJPಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. 5, 6, 8 ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದರೆ ನಾವು ಖುಷಿ ಪಡ್ತೀವಿ. ಅದರಲ್ಲಿ ಏನು ಬೇಜಾರೇನಕ್ಕೆ? ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು, ಬಿಜೆಪಿ ಅವ್ರ ಹತ್ರ ಬುದ್ಧಿ ಇಲ್ಲ ಅಂತ. ಹೌದು. BJPಯವ್ರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಬಂದಿದ್ದು ಗೊತ್ತಿದೆ ಜನಕ್ಕೆ, ರಾಜ್ಯಕ್ಕೆ. ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಬಂದಿದ್ದು ಗೊತ್ತಿದೆ. ಮೈತ್ರಿ ಧರ್ಮ ಬಹಳ ಚೆನ್ನಾಗಿ ನಡೆಸೋರು. ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡ್ಸ್ಕೊಂಡು ಹೋಗೋರು ಜನತಾದಳದವರೇ. ಕರೆಕ್ಟಾಗಿ ನಡೆಸ್ತಾರೆ. ಒಳ್ಳೇದು, ತುಂಬಾ ಚೆನ್ನಾಗಿ ನಡೆಸ್ತಾರೆ. ಇಲ್ಲಪ್ಪ, ಅವರೇ ಹೇಳಿದ್ರು ಅಂತಲ್ಲ, ನೀನು ಮೈತ್ರಿ ಧರ್ಮ ನಮ್ಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ. ಮೈತ್ರಿ ಧರ್ಮ ಏನಾದ್ರು ಬಹಳ ಇದಾಗಿ ನಡ್ಸ್ಕೊಂಡು ಹೋಗುವಂಥವ್ರು ಇದ್ರೆ ಅದು ಜನತಾದಳದವರು, ಕುಮಾರಸ್ವಾಮಿಯವರೇ. ತಪ್ಪೇ ನಮ್ಮ ಅಭ್ಯರ್ಥಿ ಕೊಡ್ರಿ, ತೀರ್ಮಾನ ಮಾಡ್ತೀವಿ. ಯಾವುದು ಇನ್ನೂ 10ನೇ ತಾರೀಕು ಆಗಿಲ್ವಲ್ಲ, ಜನವರಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಒಂದೇನೆ. ತಾತ್ಕಾಲಿಕವಾಗಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಬಹುಶಃ ಇಶ್ಯೂ ಆಗಿರಬೇಕು ಅಂತ ಅನ್ಕೋತೀನಿ. ಇಲ್ಲದೇ ಇದ್ರೆ ಈ ಒಂದು 2 ದಿವಸದೊಳಗಡೆ ಇಶ್ಯೂ ಆಗುತ್ತೆ. ಈಶ್ವರಪ್ಪ ಟೀಕೆ ಮಾಡದೆ ಬಿಟ್ಟು ಇನ್ನೇನಿದೆ ಅವ್ರಿಗೆ? ಇನ್ನೇನು ಕೆಲಸ ಇದೆ? ಈ ರಾಜ್ಯದ ಒಬ್ಬ ಮುತ್ಸದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಒಬ್ಬ ದಲಿತ ಒಂದು ಇದರಲ್ಲಿ ದಲಿತ ಒಂದು ವರ್ಗದಲ್ಲಿ ಸೇರಿದಂಥವ್ರು. ನಮ್ಮ ಇಂಡಿಯಾ ಅಸೋಸಿಯೇಟ್ ಏನಿದೆ, ಅವರು ಪ್ರಧಾನಮಂತ್ರಿಗೆ ಕ್ಯಾಂಡಿಡೇಟ್ ಎಷ್ಟಂತ ಸಂತೋಷ ಪಡಬೇಕು, ಕರ್ನಾಟಕ ಅಭಿನಂದಿಸಬೇಕು, ಖುಷಿ ಪಡಬೇಕು. ಈಶ್ವರಪ್ಪನಿಗೆ ಇದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಈಶ್ವರಪ್ಪನ ಮಗನಿಗೂ ಟಿಕೆಟ್ ಕೊಡಲ್ಲ, ಅವನಿಗೂ ಟಿಕೆಟ್ ಕೊಡಲ್ಲ. ಅವ್ನು BJPನಲ್ಲಿ ಏನಾರು ನಮ್ಮನ್ನು ಮುಂದ್ಕಾರ ತಗೊಳ್ಳಿ ಅಂತಲೂ ಹೇಳ್ತಾರೆ. ಖರ್ಗೆ ಅವ್ರಿಗೆ ಇವತ್ತು ನಮ್ಮ ಪಕ್ಷ ಮತ್ತು ಅಸೋಸಿಯೇಟ್ ಪಕ್ಷಗಳು ತೀರ್ಮಾನ ಮಾಡಿರೋದು ಅತ್ಯಂತ ಸಂತೋಷದ ವಿಚಾರ.
ನಮ್ಮ ಕೇಂದ್ರ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಮತ್ತು ಎಲ್ಲ ಥರದ ಇಂಡಿಯಾ ಒಂದು ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಪಕ್ಷಗಳಿಗೆ ಕರ್ನಾಟಕದ ಪರವಾಗಿ, ರಾಜ್ಯದ ಕಾಂಗ್ರೆಸ್ ಪರವಾಗಿ, ಮಂಡ್ಯ ಜಿಲ್ಲೆ ಪರವಾಗಿ, ಶಾಸಕರ ಪರವಾಗಿ ನಿಜಕ್ಕೂ ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಸರ್ ಹಳೆ ಸ್ನೇಹಿತರು ಎಲ್ಲರೂ ಶಿವರಾಮೇಗೌಡರು ಕುಮಾರಣ್ಣನಿಂದ ಸಾಲ್ಗಾರ ಅದೇ ಅದು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಈಗ ಶಿವರಾಮೇಗೌಡರದು ಕುಮಾರಸ್ವಾಮಿದು ಅವ್ರಿಗೆ ಬಿಟ್ಟು ವಿಚಾರ, ಕುಮಾರಸ್ವಾಮಿದು BJP ಹಂಚಿಕೆನೂ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಒಳ್ಳೇದಾಗಲಿ ಅಂತ ಹೇಳ್ತೀವಿ. 5, 6, 7 ಇಂಟರ್ನ್ಯಾಷನಲ್ ಮಿಲೆಟ್ ಮೇಳ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಇಡೀ ರಾಜ್ಯದ ರೈತರೆಲ್ಲ ಬರ್ತಾ ಇದ್ದಾರೆ. ನೀವು ಬನ್ನಿ. 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯಿಂದ ಉದ್ಘಾಟನೆ ಆಗುತ್ತೆ. 7ನೇ ತಾರೀಕು ಎಂಡ್ ಆಫ್ ದಿ ಫಂಕ್ಷನ್. ದಯವಿಟ್ಟು ನೀವೆಲ್ಲರೂ ಭಾಗವಹಿಸಿ ಅಂತ ಹೇಳಿ. ಲೋಕಸಭೆ ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿಯನ್ನು ಸಿದ್ಧಪಡಿಸಿದ ಮಂಡ್ಯ ಜಿಲ್ಲೆ ತೀರ್ಮಾನ ಮಾಡ್ತಾ ಇದ್ದೀವಿ. ತೀರ್ಮಾನ ಮಾಡ್ತೀವಿ. 3-4 ಜನ ಇದ್ದಾರೆ. ತೀರ್ಮಾನ ಮಾಡ್ತೀವಿ. ಅಂದ್ರೆ ಮಹಿಳಾ ಅಭ್ಯರ್ಥಿಗೆ ಒಲವು ನೀಡಿದ ಕಾಂಗ್ರೆಸ್ ಅಂತ ಹೇಳಿ ಆ ಥರದ್ದೇನು ನಮ್ಮ ಹತ್ರ ಯಾವುದೂ ಚರ್ಚೆ ಆಗಿಲ್ಲ. ನಮ್ಮ ಹತ್ರ ಪ್ರಬಲವಾಗಿ ಭಾಳ ಆಕಾಂಕ್ಷಿ ಇರ್ತಕ್ಕಂಥದ್ದು KB ಚಂದ್ರಶೇಖರ್ ಇದ್ದಾರೆ, ಡಾಕ್ಟರ್ ರವೀಂದ್ರ ಇದ್ದಾರೆ, ಮಧು ಮಾದೇಗೌಡರು ಇದ್ದಾರೆ ಮತ್ತು ಆತ್ಮಾನಂದವ್ರನ್ನೂ ನಾವು ಪಟ್ಟಿಲಿ ಅವ್ರನ್ನೂ ಅಭಿಪ್ರಾಯನ ಕೇಳ್ತೀವಿ. ಅವ್ರ ಇಚ್ಛೆ ಪಟ್ಟರು ಅವರು ಅಭಿಪ್ರಾಯ ಮಾಡಿದ್ರು. ಸೊ ಇನ್ನೂ ಒಂದು 2-3 ಜನ ಎಲ್ಲ ಶಾಸಕರು ಮತ್ತು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಇರಲಿ ಮಾತಾಡ್ತೀವಿ. ಲೋಕಸಭಾ ಚುನಾವಣೆಗೆ ಚಲುವರಾಯಸ್ವಾಮಿ ಅವರು ನನ್ನ ವಿರುದ್ಧ ಗೆಲ್ಲಿ ಅಂತ ಹೇಳಿ ಸುರೇಶ್ ಗೌಡರು ಚಾಲೆಂಜ್ ಆಗ್ತಾರೆ. ಪಾಪ ಅವ್ರ ವಿರುದ್ಧ ಆದದೇನ್ರಿ, ಎಲ್ಲರೂ ಉಂಟು. ಅವ್ರ ಟಿಕೆಟೇ ಇಲ್ಲ. ಬಹುಶಃ ಇವತ್ತು ಜನತಾದಳಕ್ಕೆ ಬಹಳ ಪ್ರಬಲವಾದಂಥ ಕ್ಯಾಂಡಿಡೇಟ್ ಅವ್ರು ಆದ್ರೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ನಾವು ತೀರ್ಮಾನಕ್ಕೆ ಬಂದಿಲ್ಲ. ಬೇರೆ ಯಾರಾದ್ರೆ ಸುಲಭ ಕ್ಯಾಂಡಿಡೇಟ್ ಆಗ್ತೀವಿ. ನೀವು ಹೇಳಿದವ್ರು ಆದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಮಾಡ್ತೀವಿ ಯೋಚನೆ. ಅಯ್ಯೋ ಸರ್, ಅವ್ರಾದ್ರೆ ನಾವು ಕ್ಯಾಂಡಿಡೇಟ್ ಬಹಳ ಕಷ್ಟ ಆಗುತ್ತೆ ಹುಡುಕೋದು ಅಂತ ಹೇಳಿದೀನಿ ನಾನು. ಆಮೇಲೆ ತಾನೇ ಗೆಲ್ಲೋದು ಸೋಲೋದು. ಸರಿ ಹೇಳ್ರಿ, ಇದು ಯಾವುದೋ ಒಂದು ಪೇಜ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.